ಬಾಸ್ ಬಾಸ್ ಗುಡ್ ನ್ಯೂಸ್, ವೀರ್ನ ಹಿಡಿದ್ಬಿಟ್ಟು ಕರ್ಕೊಂಡ್ ಬರ್ತಿದ್ದೀನಿ. ಹಾ ಬಾಸ್. ನನ್ನ ಚಾಟ್ನ ಬೀಳಿಸ್ತಿದ್ಯಾ? ಬಾಸ್ ಬಾಸ್ ಕಾಪಾಡಿ ಬಾಸ್. ನಿಂತ್ಕೋ, ನಿನ್ನಲ್ಲಿ ಒಳಗಡೆ ಕೂಡ ಹಾಕಿದ್ದಲ್ಲ, ನೀನ್ ಆಚೆ ಹೇಗ್ ಬಂದೆ? ಇಟ್ಕೊಳ್ಳಿ. ನೀವಿಬ್ರು ಬಾಗಿಲು ಕಾಯಕ್ಕೆ ಇಲ್ಲೇ ನಿಂತಿರಿ, ನಾನ್ ಹೋಗಿ ಅಪ್ಪ ಅಮ್ಮನ ಕರ್ಕೊಂಡ್ ಬರ್ತೀನಿ. ನಿಜ ಏನಂತ ತೋರ್ಸೋಣ. ನಾನೀಗ ಬಂದೆ. ಮಮ್ಮಿ 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 ಮಮ್ಮಿ, ಅಪ್ಪ ನಾನು ಪ್ರೂವ್ ಮಾಡಿರ್ಲಿಲ್ವಾ ವೀರ ರೋಬೋಬಾಯ್ ಅಂತ, ಆದ್ರೆ ಯಾರು ನಂಬ್ಲಿಲ್ಲ. ಈಗ ಬನ್ನಿ, ಅಲ್ಲಿದ್ದಾನೆ, ತೋರಿಸ್ತೀನಿ. ನಾನು ಈಗಲೇ ಪ್ರೂವ್ ಮಾಡ್ತೀನಿ ಅವ್ನು ರೋಬೋಟ್ ಅಂತ. ಬಂಟಿ, ಈ ಬಾರಿ ನಿನ್ನ ಮಾತು ಸುಳ್ಳಾಯ್ತು ಅಂತಂದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ನಾನು, ಗೊತ್ತಾಯ್ತಾ? ಹುಡುಗ ಹೊತ್ತು ಹೀಗೆ ತಲೆ ತಿಂತಾನೆ ಇರ್ತಾನೆ. ಅಯ್ಯೋ ಇಮ್ಲಿ, ಚಿಂಟುನ ಹುಡ್ಕು. ಬಂಟಿ ವೀರ್ನ ಎತ್ಕೊಂಡು ಹೋಗಿದ್ದಾನೆ, ತಗೊಂಡು ಹೋಗಿ ಕಾಕಿ ಅವ್ರ ರೂಮಲ್ಲಿ ಕೂಡಾಕಿದ್ದಾನೆ. ಅವನು ಅವನ್ನ ಎಕ್ಸ್ಪೋಸ್ ಮಾಡ್ಬಿಡ್ತಾನೆ. ಚಿಂಟು ಬೇಗ ನಡಿ, ಇಲ್ಲಾಂದ್ರೆ ವೀರ್ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ. ಬಂಟಿ ಅವ್ರನ್ನ ಇಟ್ಕೊಂಡು ಕೂಡಾಕಿದನಂತೆ, ಬೇಗ ನಡಿ. ನೀವ್ಯಾರು? ನನ್ನ ಹೆಸರು ಕೂಡ ಅದೇ ಅಂತ ಅವ್ನು ಯಾರೋ ಹೇಳ್ದ, ಆದ್ರೆ ನನ್ನ ಯಾರು ಹಿಡ್ಕೊಂಡೇ ಹೋಗಿಲ್ವಲ್ಲ. ಚಿಂಟು, ನಿನ್ ತಲೆ ಮೇಲೆ ಜಿರ್ಲೆ ಬಿದ್ದೋಗಿದೆ. ನಾನು ಒಂದ್ ಒದೆ ಕೊಟ್ಟು ಆ ಜಿರ್ಲೆನ ನಿನ್ ತಲೆಯಿಂದ ಓಡಿಸ್ತೀನಿ. ನಿನ್ನ ಮೂಗ್ ಮೇಲೆ ನೋಡಿ ಏನಿದೆ ಅಂತ. ಹೋಗು, ಅಯ್ಯೋ ಓಡು. ಇಮ್ಲಿ, ಬೇಗ ಹುಡುಕು. ಬಂಟಿ ಅವ್ರ ಅಪ್ಪ ಅಮ್ಮ ಕಾಕಿ ಅವ್ರ ರೂಮ್ ಕಡೆ ಹೋಗ್ತಾ ಇದ್ದಾರೆ. ಸಾರಿ ಚಿಂಟು, ನಿನ್ಗೆ ಹೊಡಿತೀನಿ ಇವಾಗ. ಓ ಇಮ್ಲಿ, ನಾನ್ ಇಲ್ಲಿಗೆ ಹೇಗ್ ಬಂದೆ, ಮತ್ತೆ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು? ವೀರ್, get up and fight with him. ನಾನು ನೆಲದಲ್ಲಿ ನಿಂತ್ಕೊಂಡ್ರೆ ನನಗೆ ಫೈಟ್ ಮಾಡಕ್ ಆಗೋದಿಲ್ಲ. ನಾನು ಹಾರ್ಕೊಂಡೆ ಫೈಟ್ ಮಾಡ್ಬೇಕು. ನಾನು ಅದನ್ನ ಆಪರೇಟ್ ಮಾಡ್ತೀನಿ. ಬೇಡ ವೀರ್, ಅದನ್ನ ವಾಪಸ್ ಮಾಡು. ಬೇಡ ವೀರ್, ಅದನ್ನ ವಾಪಸ್ ಮಾಡು. ನಿನ್ನ ಟ್ರಾನ್ಸ್ಫಾರ್ಮರ್ ನ ಕೆಲಸ ಮುಗೀತು. ಈಗ ತಿಂಬಕ್ಟು ಅದರ ವಿದ್ಯುತ್ತನ್ನ ತೆಗೆಯೋದಕ್ಕೆ ಮೊದಲು ನಾನು ಈ ರೆಡ್ ಬಟನ್ ನ ಒತ್ತೀನಿ. ಆಫ್ ಮಾಡೋದಕ್ಕೆ ಗ್ರೀನ್ ಕಲರ್ ಬಟನ್. ಆಮೇಲೆ ನಾನು ನೀನು ಯುದ್ಧ ಆಡೋಣ. ಅದೇನದು? ಅಯ್ಯೋ, ಇದೇ ಹೇಗ್ ಸಾಧ್ಯ? ರೈನ್ಬೋ ಹೇಗ್ ಕೆಳಗ್ ಬರೋದಕ್ ಸಾಧ್ಯ?
ನಮ್ಮೂರಲ್ಲಂತೂ ಯಾವತ್ತೂ ಈ ತರ ಆಗೋದೇ ಇಲ್ಲಪ್ಪ. ಬಂದ್ಬಿಟ್ಟಿದೆ ಅಲ್ಲಿ ನೋಡು. ಈಗ ಏನ್ ಯೋಚನೆ ಮಾಡ್ತಾ ಇದೀಯಾ? ಬಾ ಮಜಾ ಮಾಡೋಣ. ಮಜಾ ಬಂದ್ಬಿಡ್ತು. ಕುದುರೆಗಳು ಹೋಗ್ತಾ ಇವೆ. ನಿಂತ್ಕೋ. ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ. ಇಮ್ಲಿ ಚುಲ್ಬುಲ್ ಬೇಗ ಹೋಗಿ. ಚಿಂಟುನ ಹೇಗಾದ್ರೂ ಮಾಡಿ ಇಲ್ಲೇ ಕರ್ಕೊಂಬನ್ನಿ. ಆಯ್ತು ವೀರ್. ಏಳು ಮೇಲಕ್ಕೆ. ನಿನ್ ತೂಕ ಸ್ವಲ್ಪ ಜಾಸ್ತಿನೇ ಇದೆ. ನನ್ನ ಹೆಂಡತಿ ಹಿಂದೆ ಯಾಕೆ ಹೋಗ್ತಿದ್ಯಾ? ಹೌದಾ? ಹಾಗಾದ್ರೆ ಇರು, ನಾನ್ ನಿನ್ ಹಿಂದೆ ಬರ್ತೀನಿ. ಚಿಂಟು ಬೇಗ ಬಾ, ವೀರು ಅಪಾಯದಲ್ಲಿದ್ದಾನೆ. ಬರೋದಿಲ್ಲ ಅಂದ್ರೆ ಬರೋದಿಲ್ಲ. ಯಾವಾಗ್ಲೂ ವೀರ್ ನೋಡಿದ್ರೆ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ. ನನ್ ಬಗ್ಗೆ ಯಾವತ್ತೂ ಯೋಚನೆ ಮಾಡೋದಿಲ್ಲ. ಅದಕ್ಕೋಸ್ಕರ ನಾನು ಬರೋದೇ ಇಲ್ಲ. ನನಗೇನ್ ಬೇಕು ಅಂತ ಅವ್ನು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಇದೆಲ್ಲ ಸುಳ್ಳು ಚಿಂಟು. ವೀರ್ ನಿನ್ ಬಗ್ಗೆ ಯಾವಾಗ್ಲೂ ಚಿಂತೆ ಮಾಡ್ತಾನೆ. ವೀರ್ ನಿನ್ ಮಾಲೀಕ್ ಇರ್ಬೋದು, ಆದ್ರೆ ಅವ್ನು ನಿನ್ನ ಯಾವಾಗ್ಲೂ ಫ್ರೆಂಡ್ ತರ ನೋಡ್ತಾನಲ್ವಾ. ಅವ್ನು ನಿನ್ ಆರ್ಡರ್ ಮಾಡಲ್ಲ, ನಿನ್ನ ಇಷ್ಟ ಪಡ್ತಾನೆ. ಜಾದೂನ ಎಲ್ಲರಿಗೂ ತೋರ್ಸಕ್ ಆಗಲ್ಲ ಅಲ್ವಾ. ಎಲ್ಲರೂ ನಿನ್ನಿಂದಾನೇ ಬಿದ್ಬಿಡ್ತಾರೆ. ಎಲ್ಲರೂ ಫೈಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನ್ ಮಾಡ್ತೀಯ? ನಿನ್ನಿಂದ ವೀರ್ ಕಷ್ಟದಲ್ಲಿದ್ದಾನೆ. ನೀನ್ ಎಂತ ಫ್ರೆಂಡ್ ಒಂದು ನಾಚಿಕೆ ಆಗ್ಬೇಕು ನಿನ್ಗೆ. ನಿನ್ ಫ್ರೆಂಡ್ ನ ನೀನು ಕಷ್ಟದಲ್ಲಿ ಸಿಕ್ಕಾಕ್ಸಿದ್ಯಾ. ವೀರ್ ಅಂತ ಫ್ರೆಂಡ್ ನ ಎಲ್ಲಿ ಹುಡ್ಕಿದ್ರು ಸಿಗೋದಿಲ್ಲ, ಗೊತ್ತಾಯ್ತಾ ನಿಂಗೆ? ವೀರ್ನ ಯಾವಾಗ್ಲೂ ಕಷ್ಟದಲ್ಲಿ ಸಿಕ್ಕಾಕ್ಸ್ತಿರ್ತೀಯ. ವೀರ್ ನಿನ್ಗೆ ಯಾವತ್ತೂ ಏನು ಅಂದಿಲ್ಲ. ಊಪ್ಸ್, ಸಾರಿ ಇಮ್ಲಿ. ಈ ರೀತಿಯಾಗಿ ನಾನು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ನನ್ನ ಕ್ಷಮಿಸು. ಬಂಟಿ, ನನ್ನ ಗೆಳೆಯರ ಬಗ್ಗೆ ಈ ರೀತಿ ಏನಾದ್ರೂ ಮಾತಾಡಿದ್ರೆ ನಾನು ಸುಮ್ನೆ ಇರೋದಿಲ್ಲ, ಅರ್ಥ ಆಯ್ತಾ? ನನ್ನನ್ನ ಸುಮ್ನೆ ಜಗಳ ಮಾಡೋದಕ್ಕೆ ಕೆರಳ್ಬೇಡ. ಜಗಳ ಮಾಡೋದು ಒಳ್ಳೇದಲ್ಲ. ನೀನ್ ಜಗಳ ಆಡ್ತೀಯ, ಅದು ನಮ್ಮ ಜೊತೆ. ನಾವು 3 ಜನ ಇದೀವಿ, ಆದ್ರೆ ನೀನು ಒಬ್ನೇ. ಬಂದ್ರೆ ಹೊಡಿಸ್ಕೋತೀಯ ಅಷ್ಟೇ. ಬಾರಪ್ಪ, ಬೇಗ ಬಾ. ನಿಂಗೇನಾದ್ರೂ ಹೊಡಿಸ್ಕೋಬೇಕು ಅಂತಿದ್ರೆ ಬಂದು ಹೊಡಿಸ್ಕೋಬಹುದು ಫ್ರೀ ಆಗಿ. ವೀರ್, ಏನ್ ಮಾಡ್ತಿದ್ಯಾ ನೀನು? ವೀರ್, ಆಮೇಲೆ ನನ್ ಮೇಲೆ ಆರೋಪನ ಹೊರಿಸ್ಬೇಡ. ವೀರ್, ವೀರ್ ನಿಂತ್ಕೋ. ವೀರ್. ಅಯ್ಯೋ ಅಯ್ಯೋ, ಇದೇನ್ ಮಾಡ್ತಾ ಇದೀರಾ ಚುಲ್ಬುಲ್? ನನ್ ಮೇಲೆ ಪೇಸ್ಟ್ರೀಸ್ ಯಾಕೆ ಎಸಿತಾ ಇದೀರಾ? ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ತಗೊಳ್ಳಿ ಇದನ್ನು ತಗೊಳ್ಳಿ. ಮಜಾ ಬರ್ತಾ ಇದೆ. ಇನ್ನೂ ಹೆಸರು. ಇಮ್ಲಿ ಮತ್ತೆ ಚುಲ್ಬುಲ್ನ ನನ್ನ ಪಾರ್ಟಿಗೆ ಕರ್ಕೊಂಡು ಹೋಗೋ ಸಮಯ ಬಂದಿದೆ. ಬಾಯ್. ಹ